ಶಿಡ್ಲಘಟ್ಟ ನಗರಸಭೆ ಆಯುಕ್ತಿಗೆ ಕಾಂಗ್ರೆಸ್ ಮುಖಂಡ ರಾಜು ಬೆದರಿಕೆ ಹಾಕಿದ್ರು. ಇದೀಗ ಈ ಘಟನೆಗೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ದರ್ಪವನ್ನ ಬಿಟ್ಟು ಕ್ಷಮೆಯಾಚನೆ ಮಾಡಿದ್ದಾರೆ. ನನ್ನಿಂದ ತಪ್ಪಾಗಿದೆ ಅಂತ ಕ್ಷಮೆಯಾಚನೆ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಜು ಗೌಡ. ಸುವರ್ಣ ನ್ಯೂಸ್ ಮೂಲಕ ಪೌರಾಯುಕ್ತೆಗೆ ರಾಜು ಗೌಡ ಕ್ಷಮೆ ಕೇಳಿದ್ದಾರೆ. ಕೋಪದಲ್ಲಿ ನಾನು ಮಾತಾಡಿದೆ ಅಂತ ರಾಜು ಗೌಡ ಕ್ಷಮೆಯಾಚನೆ ಮಾಡಿದ್ದಾರೆ. ದೂರು ನೀಡುವ ಬಗ್ಗೆ ನಿರ್ಧಾರ ಮಾಡಿಲ್ಲ ಅಂತ ಮಹಿಳಾ ಅಧಿಕಾರಿ ಹೇಳಿದ್ದಾರೆ. ಪೊಲೀಸ್ ದೂರು ನೀಡುವ ಬಗ್ಗೆ ಚರ್ಚಿಸಿ ನಿರ್ಧಾರ ಮಾಡ್ತೀನಿ. ಮೇಲಾಧಿಕಾರಿಗಳು ಸಿಬ್ಬಂದಿ ಜೊತೆ ಚರ್ಚೆ ಮಾಡಿ ದೂರು ಕೊಡೋ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪೌರಾಯುಕ್ತೆ ಅಮೃತಾ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಜೊತೆ ಆಗ್ಲೇ ಮಾತನಾಡಿದರು ರಾಜೀವ್ ಗೌಡ ಅವರು. ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ಕ್ಷಮೆಯನ್ನು ತಾವು ಆಕ್ಸೆಪ್ಟ್ ಮಾಡ್ತೀರಾ, ಒಪ್ಕೊಳ್ತೀರಾ ಕ್ಷಮೆಯನ್ನ? ಎಸ್ ಸರ್. ಕ್ಷಮೆ ಕೇಳಿದ್ರೆ ಸಾಕ? ನನ್ನ ಪ್ರಕಾರ ನೀವು ಕಂಪ್ಲೇಂಟ್ ಕೊಡ್ಬೇಕ್ರಿ ಅವ್ರ ಮೇಲೆ. ಸರ್ ಅವರು ದೊಡ್ಡವರು ಇದ್ದಾರೆ ಸರ್, ನನ್ನ ಅಣ್ಣನ್ ಸರ್, ಅವ್ರ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇದೆ ಸರ್. ನನ್ನ ಬ್ರದರ್ ಫಿಗರ್ ಅವರೇ ಇದ್ದಾರೆ, ಅವ್ರು ದೊಡ್ಡವರಿದ್ದಾರೆ, ಮುಖಂಡರಿದ್ದಾರೆ. ಆವತ್ತು ರೆಸ್ಪೆಕ್ಟ್ ಇತ್ತು, ಇವತ್ತು ರೆಸ್ಪೆಕ್ಟ್ ಇತ್ತು ಸರ್. ಬಟ್ ಅದು ನಮ್ಮ ಸ್ಟಾಫ್ಸ್ಗಳಿಗೆ ಅಮೃತಾ ಗೌಡ ಅವರೇ ಮೇಡಮ್ ಹಿಂಗೆಲ್ಲ ನಾನು ಒಬ್ಬ ಸಹೋದರಿಗೆ ಅಣ್ಣ, ಬಟ್ ನಾವು ಅಣ್ಣನಾಗಿ ಯಾವತ್ತು ಈ ಶಬ್ದಗಳನ್ನ ಯಾರಿಗೂ ಬಳಸಲ್ಲ. ನಮ್ಮ ತಂಗಿ ನಮ್ಮ ಅಕ್ಕನಿಗೆ ಈ ಶಬ್ದಗಳನ್ನ ಬಳಸಲ್ಲ ನಾವು. ಸರ್ ಈಗ ನನಗೆ ಇವಾಗ ಹೇಳ್ತಿದ್ದೀನಿ, ಅವರು ನನಗೆ ಬ್ರದರ್ಲಿ ಫಿಗರ್ ಅಂತಂದ್ರು. ಏನಕ್ಕೆ ಅಂತಂದ್ರೆ ಅವ್ರ ವಿಚಾರದಲ್ಲಿ ಅವ್ರಿಗೂ ಗೊತ್ತು, ನಾನು ಅಲ್ಲಿ ಎಂಥ ವಿಚಾರ ಇದ್ರೂ ಕೂಡ ಸಪೋರ್ಟಾಗಿ ನಿಂತ್ಕೊಳ್ಳೋಂಥ ಮನುಷ್ಯ ನಾನು. ಇಲ್ಲಾಂದ್ರೆ ಅವರು ಹೇಳ್ತಿರ್ಲಿಲ್ಲ, ಕೆಟ್ಟವ್ರು ಅಂತಾನೆ ಹೇಳ್ತಿದ್ರು. ನಾನು ಹೇಳ್ತಿದ್ದೀನಿ, ಅವ್ರು ನನ್ನ ತಂಗಿನೋ ಅಕ್ಕನೋ ನಾವು ಯಾವುದೇ ಉದ್ದೇಶಪೂರ್ವಕವಾಗಿ ಅವ್ರ ಹತ್ರ ಯಾವತ್ತೂ ತಪ್ಪಾಗಿ ನಡ್ಕೊಳ್ಳೋದು ಇಲ್ಲ, ನಡ್ಕೊಂಡು ಇಲ್ಲ. ನಡ್ಕೊಂಡಿದ್ದೀರಿ, ಆಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಿದೆ. ಅದು ನೀವು ನಿಮ್ಮ ಸಹೋದರಿಯ ರೀತಿಯಲ್ಲಿ ಅವರನ್ನ ಭಾವಿಸಿದ್ರೆ ಆ ಶಬ್ದಗಳು ಬರ್ತಿರ್ಲಿಲ್ಲ, ಇಲ್ಲ, ಖಂಡಿತ ಬರ್ತಿರ್ಲಿಲ್ಲ. ನಾನೀಗ ಹೇಳ್ತಿದ್ದೀನಿ, ಅವರು ನನಗೆ ಬ್ರದರ್ಲಿ ಹೇಳ್ತಿದ್ದಾರೆ, ಬ್ರದರ್ಲಿ ಅವ್ರು ನನ್ನನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಖಂಡಿತ ನಾವು ಯಾವತ್ತು ಹಂಗೆ ಇದೀವಿ. ಅವ್ರು ನನ್ಗೆ ಅಕ್ಕನೋ ತಂಗಿ ತರನೇ. ಕಾರಣ ನನಗೆ ಉದ್ದೇಶಪೂರ್ವಕವಾಗಿ ಅಂದಿಲ್ಲ, ಆದ್ರೂ ಹೇಳ್ತಿದ್ದೀನಿ, ನನ್ನಿಂದ ಏನಾದ್ರು ತಪ್ಪಾಗಿದೆ ಅಂತಂದ್ರೆ ಖಂಡಿತವಾಗ್ಲೂ ನಾನು ಅವ್ರ ತಪ್ಪಾಗಿದೆ ಅಂತಂದ್ರೆ ಅಲ್ಲ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ ಅಮೃತಾ ಗೌಡ ಅವರೇ, ಇದು ಹೇಳಿದ್ರೆ ಕರೆಕ್ಟ್. ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ, ನನ್ನಿಂದ ತಪ್ಪಾಗಿದ್ದರೆ ವಿಷಾದ ವ್ಯಕ್ತಪಡಿಸಿ, ಇದೆಲ್ಲ ನಡೆಯಲ್ಲ. ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ ಹೇಳಿ ಅದನ್ನ. ಮೇಡಮ್ ಅಮೃತಾ ಗೌಡ ಅವರೇ, ನಾನು ಮೇಡಮ್ ಹೇಳ್ತಿದ್ದೀನಿ, ಸಿಸ್ಟರ್, ನಮ್ಮ ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ದಯವಿಟ್ಟು ನನ್ನ ಕಡೆಯಿಂದ ಅದು ಬೇಕು ಅಂತ ಉದ್ದೇಶಪೂರ್ವಕ ಮಾತಾಡೋದೆಲ್ಲ ಆದ್ರೂ ಕೂಡ ತಪ್ಪಾಗಿದೆ, ಕ್ಷಮಿಸಿ ಮೇಡಮ್ ಅಂತಾನೆ ಕೇಳ್ತಿದ್ದೀನಿ. ಎಸ್ ಅಮೃತಾ ಅವರೇ, ಅಮೃತಾ ಅವರೇ ಸರ್, ಕ್ಷಮೆ ಕೇಳಿದ್ರು, ನಿಮಗೆ ಕೇಳಿಸ್ತು ಅಂತ ನಾನು ಭಾವಿಸ್ತೀನಿ. ಬೇಷರತ್ತು ಕ್ಷಮೆ ಕೇಳಿದ್ರು. ಎಸ್ ಸರ್. ನಗರಸಭೆ ಆಯುಕ್ತಿಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬೆದರಿಕೆ ಹಾಕಿತು. ಈಗ ನಗರಸಭೆ ಆಯುಕ್ತೆ ಅಮೃತಾಗೆ ಬೆದರಿಕೆ ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ. ಕಾಂಗ್ರೆಸ್ ಮುಖಂಡನ ವಿರುದ್ಧ ಶಿಡ್ಲಘಟ್ಟ ನಗರಸಭೆ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಮುಂದೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ರಾಜೀವ್ ಗೌಡ ಅವರನ್ನ ಬಂಧನ ಮಾಡಬೇಕು ಅಂತ ನಗರಸಭೆ ಸಿಬ್ಬಂದಿ ಪಟ್ಟು ಹಿಡಿದಿದ್ದಾರೆ. ರಾಜೀವ್ ಗೌಡರ ಒಂದು ಭಾವಚಿತ್ರಕ್ಕೆ ಚಪ್ಪಲಿಯ ಮುಖಾಂತರ ಹೊಡೆದು ರಾಜೀವ್ ಗೌಡಕ್ಕೂ ಹಠವೋ ಶಿಡ್ಲಘಟ್ಟಕ್ಕೂ ಜೊತೆಗೆ ಅಂಬೇಡ್ಕರ್ ಒಂದು ಭಾವಚಿತ್ರವನ್ನು ಹೊತ್ತು ಇಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.